ಅಂತರಪಟ ಅಂತರಪಟ. ಮೇಡಮ್ ನಿಮ್ಗೆ ನನ್ಗಿನ್ ಯಾರೇ ಇದಾರ ಆರಾಧನಾ? ಅಪ್ಪ ಎಲ್ಲ ಅಮ್ಮ ಇಲ್ಲ. ನನ್ನೋರಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ಆರಾಧನಾ, ಆರಾಧನಾ, ಬೆಳ್ಳಿಗೆ ಏನಮ್ಮ ನಿಂದು? ಆರಾಧನಾ ಇಲ್ಲೇ? ನನ್ಗೇನ್ ಗೊತ್ತು, ಹೋಗಮ್ಮ. ರಂಗೋಲೆನೇ ಇಲ್ಲ. ದಿನಾ ರಂಗೋಲೆ ಹಾಕೊಳ್ಳು, ಇವತ್ತ್ಯಾಕೆ ಹಾಕಿಲ್ಲ? ಎಲ್ಲೋದ್ಲು ಆರಾಧನಾ? ಆರಾಧನಾ, ಯಾಕೆ ಹೀಗೆ ಕೂತಿದೀಯಾ? ಬೆಳಿಗ್ಗೆ ಕಣ್ಣೀರ್ ಹಾಕೊಂಡು ಕೂತಿದೀಯಾ? ಆರಾಧನಾ, ಏನಾಯ್ತೆ? ಯಾಕೆ ಹೀಗೆ ಕೂತಿದೀಯಾ? ಇನ್ನೇನಮ್ಮ ಆಗಬೇಕು? ಯಾಕೋ ನನ್ನ ಲೈಫಲ್ಲಿ ನಂಬಿಕೆ ಅನ್ನೋದೇ ಸತ್ತೋಗಿದೆ. ಏನಮ್ಮ ನನ್ನ ಹಣೆ ಬರಹ? ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ನೋಡು, ಹೆಣ್ಮಕ್ಳು ಹಾಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಏನಾಯ್ತು ಅಂತ ಹೇಳು. ನನ್ನ ಕೈ ಕಾಲೆಲ್ಲ ನಡುಗ್ತಿದೆ ಕಣೆ. ಬಡವ್ರ ಮನೇಲಿ ಹುಟ್ಟೋದೇ ತಪ್ಪ ಅಮ್ಮ. ಬಡವರು ಕನ್ಸು ಕಾಣೋದೇ ತಪ್ಪ. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಕಾಲ ಕಳಿಬೇಕು ಅನ್ಕೊಂಡೆ. ಆ ದೇವರು ಅಪ್ಪನೂ ಕಿತ್ಕೊಂಡ. ಈಗೇನೋ ಸಾಧನೆ ಮಾಡ್ಬೇಕು ಅಂತ ಹೊರಟೆ. ನನ್ನ ಕನ್ಸಿಗೆ ಬೆಂಬಲ ಕೊಡ್ತೀನಿ ಅಂತ ಬಂದ ರವಿ ಈಗ ಅವನು ಹೊರಟೋದ. ಯಾಕಮ್ಮ ಹೀಗೆಲ್ಲ ಮಣ್ಪಾಲಾಗ್ತಿದೆ? ಎಲ್ಲ ಕಡೆ ನನ್ ಒಂಟಿ ಆಗೋದ್ನಲ್ಲಮ್ಮ. ರೇವತಿ, ಯಾಕಮ್ಮ ಏನಾಯ್ತು? ಆರಾಧನಾ ಯಾಕಮ್ಮ ಅಳ್ತಿದ್ದಾಳೆ? ನನಗೂ ಗೊತ್ತಿಲ್ಲ, ಯಾರನ್ನೂ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಆರಾಧನಾ, ಏನಾಯ್ತು ಅಂತ ಸಮಾಧಾನವಾಗಿ ಹೇಳು. ನನ್ ಕಂಪನಿ ಕಟ್ಟೋಕೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ ರವಿ ಆಕ್ಸಿಡೆಂಟ್ ನಲ್ಲಿ ತೀರೋದ ಅಮ್ಮ. ಏನಮ್ಮ ಹೀಗೆ ಹೇಳ್ತಿದೀಯಾ? ಒಳ್ಳೆಯವ್ರಿಗಿದ್ ಕಾಲನೇ ಅಲ್ಲ ಅನ್ಸುತ್ತೆ. ಚಂದ್ರಣ್ಣ ಎಲ್ಲ ಹೇಳ್ದಮ್ಮ, ಹುಟ್ಟಿದ ಮೇಲೆ ಸಾಯಲೇಬೇಕಮ್ಮ. ಆದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬರಬಾರ್ದಿತ್ತಮ್ಮ. ಆದರೆ ಏನು ಮಾಡೋದಮ್ಮ, ಬದುಕಿರೋರು ಮುಂದೆ ಹೋಗ್ಲೇಬೇಕಲ್ಲಮ್ಮ. ಜೀವನ ಏನು ಇಲ್ಲೇ ನಿಂತು ಹೋಗೋಲ್ಲ. ಹುಟ್ಟಿಸಿದ್ದೇವರು ಹುಲ್ಲು ಮೇಯಿಸದೇ ಇರ್ತಾನ? ನೀನೇನು ಯೋಚನೆ ಮಾಡಬೇಡ, ಏನೂ ಆಗೋಲ್ಲ. ರೇವತಿ, ಇವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಒಳಗಡೆ ಕರ್ಕೊಂಡು ಹೋಗಮ್ಮ. ಕಾಂತ, ಕಾಂತ,
ಕಾಫಿ ತಗೊಂಬಾರೋ. ಕಾಂತ, ಅಯ್ಯೋ ನಾನು ಇಲ್ಲಿದ್ದೀನಾ? 7 o'clock. ಇಷ್ಟು ಬೇಗ ಎದ್ದಿದ್ದೀನಾ? ಬೆಳಗ್ಗೆ ಎಷ್ಟು ಗಲಾಟೆ ಮಾಡ್ತಾರಪ್ಪ. Hello, excuse me. Where is bathroom? You are coming my house? Yeah. You are asking bathroom? Yes. Go straight to. Take a left. Okay. Thank you. ಹಿಂಗ್ ನುಗ್ತಾ ಇದೆಯಲ್ಲ, ಕ್ಯೂಯಲ್ಲಿ ಬಾ. ಇಲ್ಲೆಲ್ಲ ನಿಂತಿರ್ ಕಾಣಲ್ವಾ? ಟಾಯ್ಲೆಟ್ಗೂ ಕ್ಯೂನಾ? ಇಲ್ಲೆಲ್ಲ ಹಿಂಗೆ. ಬೇಗ ಬಾರಯ್ಯ. ಚಮ್ಗಿ ತಂದಿಲ್ವಾ? ಚೊಂಬ ಏನಕ್ಕೆ? ಒಳಗಡೆ ಹೋಗಿ ಗೊತ್ತಾಗುತ್ತೆ. ಎಲ್ಲಿ ಸಿಗತ್ತೆ? ಮಾರ್ಕೆಟ್ಗೆ ಹೋಗ್ತೀಯಾ? ಅಲ್ಲಿದೆ ನೋಡಿ, ತಗೊಂಡ್ ಬಾ. ಅಯ್ಯೋ, ಇದೇನು ಹೀಗಿದೆ? ಇಂಡಿಯನ್ ಸ್ಟೈಲಾ? ರಾಜ್, ರಾಜ್ ಬಾಗಿಲು ತೆಗಿಯಪ್ಪ. ಇವನೇನು ಬಾತ್ರೂಮ್ಗೆ ಹೋಗ್ತಾನೋ ಅಥವಾ ಅಲ್ಲೇ ತಪಾಸ್ ಮಾಡ್ತಾನೋ ಒಂದು ಗೊತ್ತಾಗಲ್ಲ. ನೀವ್ ಸ್ವಲ್ಪ ಸುಮ್ಮನಿರ್ತೀರಾ? ಎಲ್ಲದಕ್ಕೂ ನನ್ನ ಮಗನ್ ಬೈಬೇಕು ಅಲ್ವಾ? ಬೈದೆ ಇನ್ನೇನು ಮಾಡಲಿ? ಆ್ಯಕ್ಚುಲಿ ತಪ್ಪಾಗಿರೋದು ಎಲ್ಲಿ ಗೊತ್ತಾ? ಬೆಡ್ರೂಮ್ಗಿಂತ ಬಾತ್ರೂಮೇ ದೊಡ್ಡದಿದೆಯಲ್ಲ ಅದು. ಇವಾಗ ಸ್ನಾನ ಎಲ್ಲಿ ಮಾಡೋದು? ಇಲ್ಲಿ ಯಾರನ್ನಾರು ಕೇಳಿದ್ರೆ ನಕ್ಬಿಡ್ತಾರೇನೋ. ಬೇರೆ ಯಾರನ್ನಾರು ಹುಡುಕ್ಬೇಕು. ಆರಾಧನವ್ರು ಸಿಕ್ಕಿದ್ರೆ ಅವ್ರನ್ನೇ ಕೇಳ್ತೀನಿ. ಡೈರೆಕ್ಟಾಗಿ ಕೇಳಿದ್ರೆ ಅವರು ನಗ್ಬೋದೇನೋ. ಅದಕ್ಕೆ ಮೊದಲು ಆಮ್ಲೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಆಮೇಲೆ ಸ್ನಾನ ಎಲ್ಲಿ ಮಾಡಬೇಕು ಅಂತ ಕೇಳಬೇಕು. ಏನಾಗಿದೆ ನಿನಗೆ? ನಾನು ಕೇಳಿದಾಗ ಕಾಸು ಕೊಡಲ್ಲ, ನನ್ನ ಮಗಳಿಗೆ ಕಾಸು ಕೊಡ್ತೀಯ, ಆಮೇಲೆ ಜೀವನದ ಬಗ್ಗೆ ಪಾಠ ಬೇರೆ ಹೇಳ್ತೀಯ. ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಏನ್ 4 ಕಾಸು ಬರ್ತಿದ್ದಂಗೆ ಮನೇಲಿ ಜಣಜಣ ಮಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೇ ಕಂಪ್ನಿ, ನೀನ್ ಕೊಡೋ ದುಡ್ಡಿಂದ ಏನ್ ನಾನು ಬದುಕ್ತಾ ಇಲ್ಲ? ಹೇಳು ರೇವತಿ, ನಾನು ತುಂಬಾ ಸ್ವಾಭಿಮಾನಿ ಮನುಷ್ಯ. ಇವಳು ಕೂಡ ಎಂಜಲ್ ಕಾಸಿಗೆ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ. ರೀ, ಇವತ್ತು ಒಂದಿನ ಇವಳ ಹತ್ರ ಮಾತಾಡ್ಬೇಡ್ರಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಮಾತಾಡಕ್ಕೆ ಮುಹೂರ್ತ ನೋಡ್ಬಿಟ್ಟು ಮಾತಾಡ್ಬೇಕಾ? ಯಾಕೆ ಮಾತಾಡಬಾರ್ದು?
ಇವಳು ಮದ್ವೆ ಆಗ್ಬೇಕಾಗಿರೋ ಹುಡುಗ ಆಕ್ಸಿಡೆಂಟಲ್ಲಿ ತೀರೋದಂತೆ. ಹೋಗ್ಬಿಟ್ಟಂತ? ಹೌದು ರೀ. ಇವಳು ನಂಬ್ಕೊಂಡ್ರೆ ಇನ್ನೇನಾಗುತ್ತೆ, ಗ್ವಾಟಕ್ಕೆ. ರೇವತಿ, ನಾನು ಸುಳ್ಳು ಹೇಳ್ತಲ್ಲ, ಒಂದ್ಸರಿ ನೆನಪು ಮಾಡ್ಕೊ. ಇವಳಿಗೆ ಜನ್ಮ ಕೊಟ್ಟ ಅಪ್ಪ ಹೋದ. ಇವಳಿಗೆ ಬಾಳ್ ಕೊಡ್ಬೇಕು ಅಂತ ಬರ್ತಾ ಇದ್ದ ಪಾಪ ಎಳೇ ಹುಡುಗ ಹೋದ. ಅನಿಷ್ಟ ಕಣೆ, ಅನಿಷ್ಟ.